ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ತದಂತೆ ಎಲ್ಲ ಸಮೀಕ್ಷೆಗಳಿತ್ತು. ನಾವೇನು ಸಮೀಕ್ಷೆ ಮೇಲೆ ನಾವು ನಂಬಿರಲಿಲ್ಲ. ಮತದಾರರು ಮತ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು. ಖಂಡಿತ ಅಬ್ಸಲ್ಯೂಟ್ ಮೆಜಾರಿಟಿ 50 ಸೀಟ್ ಬರ್ತದೆ ಅನ್ನೋದು ನಮಗೆಲ್ಲ ನಂಬಿಕೆ ಇತ್ತು. ಸೊ ಆ ನಂಬಿಕೆ ವಿರುದ್ಧವಾಗಿ ಮತ ಬಂದಿದೆ. ಕಾಶ್ಮೀರಲ್ಲಿ ಜಮ್ಮು ಕಾಶ್ಮೀರಲ್ಲಿ ಆತ್ಮವಿಶ್ವಾಸ ಇತ್ತು, ನಮ್ಮ ಇಂಡಿಯಾ ಅಲೈನ್ಸ್ ಮಧ್ಯೆ ಬರ್ತದೆ ಅಂತೇಳಿ. ಆ ಪ್ರಕಾರ ಬಂದಿದೆ. ಭಾಳ ವರ್ಷ ಆದಮೇಲೆ ಎಲೆಕ್ಷನಲ್ಲಿ ಮಾಡಿದ್ರು. ಸೊ ಪ್ರಜಾಪ್ರಭುತ್ವ ಅಲ್ಲಿ ಉಳ್ಕೊಂಡಿದೆ. ಮತದಾರರು ಪ್ರಜಾಪ್ರಭುತ್ವನ ಉಳಿಸಿದ್ದಾರೆ. ಇಲ್ಲೇನು ಹೆಚ್ಚು ಕಮ್ಮಿ ಆಗಿದೆಯೋ ಅಂತೇಳಿ ನಮ್ಮ ಪಾರ್ಟಿಯವರು ಪರಿಶೀಲನೆ ಮಾಡ್ತಾರೆ. ನಮಗೆಲ್ಲ ಅದೊಂದು ಪಾಠ. ಆ ತೀರ್ಪು ನಾವೆಲ್ಲ ಭಾಳ ಎಚ್ಚರಿಕೆಯಿಂದ ಮುಂದಕ್ಕೆ ಹೆಜ್ಜೆ ಇಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪಾರ್ಟಿಯವರು ಬೆಳಗ್ಗೆ ಸಾಯಂಕಾಲ, ಯಾಕೆಂದರೆ ದೆಹಲಿಗೆ ಸಮೀಪವಾದಂಥ ರಾಜಕೀಯವಾದ ಸ್ಟೇಟ್ ಅದು, ಅಭಿವೃದ್ಧಿ ಸ್ಟೇಟ್ ಅದು, ರೈತರು ಕೂಡ ಭಾಳ ಹೆಚ್ಚಿಗೆ ಆದ್ಯತೆ ಕೊಡುವಂಥ ಒಂದು ರಾಜ್ಯ. ಸೊ ತೊಂದರೆ ಆಗಿದೆ. ಅದನ್ನು ಮತದಾರ ತೀರ್ಪನ್ನು ಒಪ್ಪಲೇಬೇಕು. ನಾನು ಎಕ್ಸಿಟ್ ಪೋಲ್ನ ಅವತ್ತು ನಂಬಿಲ್ಲ, ಇವತ್ತು ನಂಬಿಲ್ಲ, ಮುಂದಕ್ಕೂ ನಂಬಿಲ್ಲ. ಎಕ್ಸಿಟ್ ಪೋಲ್ ಬಗ್ಗೆ ನಾನು ಹಿಂದೆ ನಂದೇ ಆದಂಥ ಅನುಭವ ಆಗಿದೆ. ನಮ್ಮ ರಾಜ್ಯದಲ್ಲೂ ಎಕ್ಸಿಟ್ ಪೋಲ್ ಒಂಥರ ಇತ್ತು, ಪಾರ್ಲಿಮೆಂಟಲ್ಲಿ ನಮ್ಮ ಎಕ್ಸಿಟ್ ಪೋಲ್ ಒಂಥರ ಇತ್ತು. ಸೊ ನನಗೆ ಎಕ್ಸಿಟ್ ಪೋಲ್ ಯಾಕೆಂದ್ರೆ ನಿಮ್ಮ ಸ್ಯಾಂಪಲ್ ಸರ್ವೆ ಇದ್ದೇನೆ ಎಕ್ಸಿಟ್ ಪೋಲ್ ದಿಕ್ಸೂಚಿ ಅಂತ ನಾನು ಹೇಳಕ್ ಹೋಗಲ್ಲ. ಶೀಘ್ರದಲ್ಲೇ ಫೈನಲ್ ಮಾಡ್ತೀವಿ. ಸರ್, ಈಗ ಬಹುತೇಕ ನಿಮ್ಮ ನಾಯಕರು ಬೇರೆ ಬೇರೆ ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡಿದ್ದಾರೆ. ಮುಂದಿನ ಸಿಎಂ ಅಂತ ಯಾವ ಲಾಬಿನೂ ಇಲ್ಲ, ಯಾವ ಘೋಷಣೆನೂ ಇಲ್ಲ. ನನಗೆ ಗೊತ್ತಿಲ್ಲಪ್ಪ. ಅವ್ರನ್ನ ಕೇಳ್ಕೊಳ್ಳಿ. ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ, ಮುಂದಕ್ಕೂ ಮಾಡ್ತೀವಿ. ಬಹುಮತ ಇರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವಂತ ಅವಕಾಶಗಳಲ್ಲಿ ತಾವು ಇದೇನಂತ ಅವಕಾಶ? ಪೂರ್ಣ ಬಹುಮತ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೇನಾ ಅಂತ ನಿಮಗೆ ಅವಕಾಶ? ಸಿದ್ದರಾಮಯ್ಯನವ್ರು ಇದಲ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.